ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಯಚೂರಿನ ಹಾಸ್ಟೆಲ್ಗಳಿಗೆ ತಟ್ಟಿದೆ ಸಿಲಿಂಡರ್ನ ಬಿಸಿ. 2 ದಿನಗಳಿಂದಲೂ ಕೂಡ ಸೌದೆ ಒಲೆಯಲ್ಲೇ ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಬಿಜನಗೇರ ರಸ್ತೆಯಲ್ಲಿರುವಂತಹ ಎಸ್ಟಿ ಹಾಸ್ಟೆಲ್ಗೆ ಗ್ಯಾಸ್ನ ಟ್ರಬಲ್ ಶುರುವಾಗಿದೆ. ಹಾಸ್ಟೆಲ್ನಲ್ಲಿ 250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಸೌದೆ ಒಲೆ ಊಟವನ್ನ ನೀಡಲಾಗ್ತಾ ಇದೆ. ಸೌದೆ ಒಲೆಯಲ್ಲೇ ಅನ್ನ, ಸಾಂಬಾರ್, ಪಲ್ಯ, ರೊಟ್ಟಿಯನ್ನ ತಯಾರಿಸ್ತಾ ಇದ್ದಾರೆ ಸಿಬ್ಬಂದಿಗಳು. ಅನಿವಾರ್ಯ, ಇದು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಈ ಸಿಲಿಂಡರ್ ಅನ್ನೇ ನಂಬ್ಕೊಂತ ಕೂತ್ಕೊಂಡ್ರೆ 250ಕ್ಕೂ ಹೆಚ್ಚು ಮಕ್ಕಳು ಹಸುವಿನಿಂದ ಬಳಲಬೇಕಾಗಿದೆ. ಸೊ ಹಾಗಾಗಿ ಮಕ್ಕಳ ಹಸಿವನ್ನ ನೀಗಿಸೋದಕ್ಕೆ ಅಂತ ಹೇಳಿ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಹಾಸ್ಟೆಲ್ನ ಸಿಬ್ಬಂದಿಗಳು. ಈ ಸೌದೆ ಒಲೆಯನ್ನ ಉರಿಸೋದ್ರ ಮುಖಾಂತರ ಮಕ್ಕಳಿಗೆ ಸರಿಯಾದ ಸಮಯಕ್ಕೆ ಊಟವನ್ನ ಒದಗಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಇಸ್ರೇಲ್ ಮತ್ತು ಇರಾನ್ ಯುದ್ಧದ ಹಿನ್ನೆಲೆಯಲ್ಲಿ ಸಾಕಷ್ಟು ಕಮರ್ಷಿಯಲ್ ಸಿಲಿಂಡರ್ಗಳು ತೊಂದರೆ ಆದಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಕಡೆ ಸೌದೆ ಒಲೆ ಮೇಲೆ ಕೂಡ ಇವತ್ತು ಅಡುಗೆ ಮಾಡ್ತಾ ಇರುವಂಥದ್ದು. ಅದು ಸರ್ಕಾರಿ ಹಾಸ್ಟೆಲ್ಗಳಲ್ಲೂ ಕೂಡ ಇವತ್ತು ಬಿಸಿ ತಟ್ಟಿದೆ ಅಂತಲೇ ಹೇಳ್ಬೋದು. ಇವತ್ತು ನಾವು ಏನು ಬಿಜನಗೇರಿ ರಸ್ತೆಯಲ್ಲಿರುವಂಥ ಎಸ್ಟಿ ಹಾಸ್ಟೆಲ್ ಬಳಿ ಇದ್ದೀವಿ. ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಸೌದೆ ಕಟ್ಟಿಗೆಗಳನ್ನು ಕೂಡ ಇಲ್ಲಿ ಒಂದು ಸ್ಟಾಕ್ ಮಾಡ್ಕೊಂಡಿರುವಂಥದ್ದು. ಇಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಇಲ್ಲದ ಕಾರಣದಿಂದಾಗಿ ಇಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಅಡುಗೆ ಮಾಡೋಕ್ಕೆ ಇಲ್ಲಿ ಕಟ್ಟಿಗೆ ಬಳಸ್ಕೊಂಡು ಇವತ್ತು ಅಡುಗೆ ಮಾಡುವಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು. ನೇರವಾಗಿ ಇಲ್ಲಿ ಏನು ದಿನನಿತ್ಯ ಸಿಲಿಂಡರ್ಗಳ ಮೇಲೆ ಅಡುಗೆ ಮಾಡ್ತಿದ್ರು. 1 ರಿಂದ 2 ಸಿಲಿಂಡರ್ಗಳನ್ನು ಕೂಡ ಹೋಗ್ತಿತ್ತು. ಮೆನು ಪ್ರಕಾರ ಇವರು ವಿದ್ಯಾರ್ಥಿಗಳಿಗೆ ಊಟ ಕೊಡುವಂಥ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯಾದಂಥ ಅಡುಗೆಗಳು ಮಾಡಬೇಕು, ಸಿಲಿಂಡರ್ ಆಗ್ತಿತ್ತು. ಆದರೆ ಇವತ್ತು ಏನು ಈ ಬಿಸಿಲು ಇಷ್ಟು ಇದ್ದರೂ ಕೂಡ ಇಲ್ಲಿ ಒಂದು ಹೊರಗಡೆ ಸೌದೆ ಒಲೆ ಮೇಲೆ ಅಡುಗೆ ಮಾಡ್ತಿರುವಂಥದ್ದು. ಇಲ್ಲಿರುವಂಥ ಸಿಬ್ಬಂದಿಗಳು ಸಾಕಷ್ಟು ಕಷ್ಟದಲ್ಲೇ ಕೂಡ ಇವತ್ತು ಅಡುಗೆ ಮಾಡ್ತಾ ಇರುವಂಥದ್ದು ಬೆಳಕಿಗೆ ಬಂದಿರುವಂಥದ್ದು. ಏನು ಅನ್ನ, ಸಾಂಬಾರು ಮತ್ತು ಪಲ್ಯವನ್ನು ಮಾಡಿ ಮುಂದೆ ಇನ್ನೊಂದು 10-15 ನಿಮಿಷದಲ್ಲಿ ಕೂಡ ಒಂದು ರೊಟ್ಟಿ ಮಾಡಿ ಇದು ವಿದ್ಯಾರ್ಥಿಗಳು ಕೊಡುವಂಥ ಪರಿಸ್ಥಿತಿ ಎದುರಾಗಿದೆ. ಆದರೆ ಸಾಕಷ್ಟು ಶಾಖ ಇರೋದರಿಂದ ಅದೇ ಕಷ್ಟದಲ್ಲಿ ಕೂಡ ನಾವು ಅಡುಗೆ ಮಾಡ್ತಿದ್ದೀವಿ ಅನ್ನೋವಂಥದ್ದು ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಇನ್ನು ಹೆಚ್ಚಿನದಾಗಿ ಆ ಸಿಬ್ಬಂದಿಗಳನ್ನೇ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಏನೆಲ್ಲ ಅಡುಗೆ ಮಾಡಿದ್ದೀರಮ್ಮ, ಯಾವ ರೀತಿ ಕಷ್ಟ ಆಗ್ತಾ ಇದೆ ನಿಮ್ಗೆ? ಬಿಸಿಲಾಗ ಮಾಡಕತ್ತೀವಲ್ಲ ಸರ್, ಅದಕ್ಕೋಸ್ಕರ ಕಷ್ಟ ಆಕತ್ತೆ ಸರ್. ನಿನ್ನೆಲಿದ್ದ ಇವಾಗ ಎಷ್ಟು ದಿನ ಆಯ್ತಮ್ಮ ಗ್ಯಾಸ್ ಇಲ್ಲದೆ? 2 ದಿನ ಆಯ್ತು ಸರ್. ನಿನ್ನೆಲಿದ್ದು ಇಲ್ಲ ಸರ್. ನಿನ್ನೆಲಿದ್ದು ಇದ್ರ ಮೇಲೆನೇ ಅಡುಗೆ ಮಾಡಿ ಕೊಡ್ಬೇಕು ಸರ್ ಅವರಿಗೆ. ರೊಟ್ಟಿ, ಚಪಾತಿ. ನಿನ್ನೆ ಚಪಾತಿ ಇದ್ದೀವಿ ಸರ್. ನಿನ್ನೆ ಚಪಾತಿ, ಕಾಳು, ಅನ್ನ, ಸಾಂಬಾರು ಎಲ್ಲ ಇದ್ರ ಮೇಲೆ ಮಾಡಿ ಕೊಡ್ಬೇಕು ಸರ್. ಹಂಗಾಗಿ ಇಬ್ಬಂದಿ ಆಗೈತೆ ಸರ್. ನಮ್ಗೆ ಬಿಸಿಲಾಗ ಮಾಡೋಕ್ಕಾಗವಲ್ತು. ಇವತ್ತು ಮುಂಜಾನೆಯಿಂದ ಏನೆಲ್ಲ ಅಡುಗೆ ಮಾಡಿದ್ರು? ಮುಂಜಾನೆ ವೆಜಿಟೇಬಲ್ ರೈಸ್ ಸರ್, ಅನ್ನ, ಸಾಂಬಾರು, ಕಾಳು ಎಲ್ಲ ಮಾಡಿ ಸರ್. ಇವಾಗ ರೊಟ್ಟಿ ಮಾಡ್ಬೇಕು ಸರ್. ಅಲ್ಲ, ಬಿಸಿಲು ಇಷ್ಟೊಂದು ಇರೋದ್ರಿಂದ ಯಾವ ರೀತಿ ಕಷ್ಟ ಆಗುತ್ತೆ ಅಂತ ರೊಟ್ಟಿ ಕಡಿಗೆ ಕಟ್ಟಿಂಗ್ ಮೇಲೆ ಮಾಡೋಕೆ ಕಷ್ಟ ಆಗ್ತದೆ ಸರ್. ಗ್ಯಾಸಿನ ಮೇಲೆ ಆಗಿದ್ರೆ ಈಜಿ ಆಗ್ತದೆ ಸರ್. ಸ್ವಲ್ಪ ಅವ್ರಿಗೆ ಹೋಗೋಕೆ ವ್ಯವಸ್ಥೆ, ಊಟ ಮಾಡೋಕೆ 1 ಗಂಟೆಗೆಲ್ಲ ವ್ಯವಸ್ಥೆ ಆಗ್ತದೆ ಸರ್. ಹಂಗಾಗಿ ಇಲ್ಲಿ ಮಾಡೋ ಸಲ ಸ್ವಲ್ಪ ಲೇಟ್ ಆಗ್ತದೆ ಸರ್ ನಮ್ಗೆ ಮಾಡೋಕೆ. ಇವು ನಿಮ್ಮ ವಾರ್ಡನ್ ಕೇಳಿದ್ರಿ ಏನಂತಾರಮ್ಮ? ಮತ್ತು ಗ್ಯಾಸ್ ಬರತ್ತಾನ ಇದ್ರ ಮೇಲೆ ಮಾಡ್ಬೇಕಂತಾರೆ ಸರ್ ಅವರು. ವಿದ್ಯೆ ನಡೀತಾ ಇದೆಯಮ್ಮ, ಇದ್ರ ಮೇಲೆ ಮಾಡಿರಿ ಗ್ಯಾಸ್ ಬರತ್ತಾನ ಅಂತಾರೆ ಸರ್. ಕಷ್ಟ ಆಗ್ತದೆ ಸರ್. ಅಂದ್ರೆ ಕಷ್ಟ ಆದ್ರೆ ಮಾಡ್ಬೇಕಮ್ಮ, ಮತ್ತು ಏನು ಮಾಡೋಕ್ಕಾಗ್ತದೆ? ಗ್ಯಾಸ್ ಎಲ್ಲ ಇದೆ ತುಟ್ಟ ಇದಾವೆ ಗ್ಯಾಸ್ ತರಕ ಅಂತಾರೆ ಸರ್ ಅವರು. ಇದಿಷ್ಟು ಇಲ್ಲಿರುವಂಥ ಸಿಬ್ಬಂದಿಗಳ ಮಾತಾಗಿರುವಂಥದ್ದು. ಏನು ನಮಗೆ ಇದು ಗ್ಯಾಸ್ ಸಿಲಿಂಡರ್ ಆದರೆ ಆರಾಮಾಗಿ ಎಷ್ಟು ವಿದ್ಯಾರ್ಥಿಗಳು ಬಂದರೂ ಕೂಡ ಊಟದ ಸಮಯಕ್ಕೆ ಊಟ ಕೊಡ್ಬೋದು. ಆದರೆ ಇಲ್ಲಿ ಸೌದೆ ಒಲೆ ಮೇಲೆ ಮಾಡುವಂಥದ್ದು ಸಾಕಷ್ಟು ಕಷ್ಟ ಆಗಿರುವಂಥದ್ದು. ಆದರೂ ಕೂಡ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದಂಗೆ ನಮಗೂ ಕಷ್ಟ ಆದರೂ ಪರವಾಗಿಲ್ಲ ಅಂತೇಳಿ ಅಡುಗೆ ಮಾಡಲು ಇಲ್ಲಿರುವಂಥ ಸಿಬ್ಬಂದಿಗಳು ಮುಂದಾಗಿದ್ದಾರೆ. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ರಾಯಚೂರು.